ಹೋಯ್ತು ಅವನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವು. ಅವ್ರು ಏನಂತಾರೆ, ನಮ್ಮ ಹತ್ರ ಅಷ್ಟೊಂದೆಲ್ಲ ಕಾಸು ಇರಲಿಲ್ಲ. ಅವ್ರು ಹೇಳ್ತಾರೆ ಇವಾಗ 10,000 ಕಟ್ಬಿಡ್ಬೇಕು ಇವಾಗ, ಆಮೇಲೆ ದಿನಕ್ಕೆ 2,500 ರೂಪಾಯಿ ಬೆಡ್ ಚಾರ್ಜು ಅಂತ ಗಾಡಿ ಹಾಸ್ಪಿಟ್ಲಲ್ಲಿ ಹೇಳಿದರು. ನಮ್ಮ ಹತ್ರ ದುಡ್ಡಿಲ್ಲ. ನನಗೆ ನೆನಪಾಗೋದು ಫಸ್ಟು ಪಾಸ್ಟ್ರಮ್ಮ ಅವರೇ ಫೋನ್ ಹೊಡೆದಿದೆ, ಪಾಸ್ಟ್ರಮ್ಮ ಈ ಥರ ಪಾಪುಗಾಗಿದೆ, ಏನು ಮಾಡೋದು ಅಂತ. ಅವ್ರು ಹೇಳಿದರು ಅಲ್ಲಿ ಬಿಟ್ಬಿಟ್ಟು KC ಜನರಲ್ಲಿ ಕರ್ಕೊಂಡು ಹೋಗಿ ಅಂದರು. KC ಜನರಲ್ಲಿ ಹೋದು ಅಲ್ಲೂ ಆಕ್ಸಿಜನ್ನೇ ಇರಲಿಲ್ಲ. ಆಮೇಲೆ ಅಲ್ಲಿ ಸುಮಾರು ಒಂದು ನೈಟಲ್ಲಿ 4 ಹಾಸ್ಪಿಟ್ಲ್ ತೋಡ್ದಿದ್ದೀವಿ. ಒಬ್ಬರು ಮಗು ಕೇರ್ ತೊಗೊಳ್ತಾ ಇಲ್ಲ. ಇನ್ನೂ 2 ತಿಂಗಳು ಪಾಪು. ಆಮೇಲೆ ಲಾಸ್ಟಿಗೆ ಮಾಡಿದು ವಾಣಿ ವಿಲಾಸಕ್ಕೆ ಹೋದು. ಅಲ್ಲೇ ಪಾಪುಗೆ ಅಡ್ಮಿಂಟ್ ಮಾಡಿ ಆಮೇಲೆ ಪಾಪು ಗುಣ ಆಗುವಂತೆ. ಆಮೇಲೆ ಪ್ರತಿಯೊಂದು ವಿಚಾರಕ್ಕೂ ಅಷ್ಟೇ ಏನೇ ಬಂದರೂ ನನಗೆ ನನ್ನ ತಂದೆ ತಾಯಿ ಅಣ್ಣ ತಂದೆ ನೆನಪಾಗಲ್ಲ. ಪಾಸ್ಟ್ರಮ್ಗೆ ಫಸ್ಟ್ ನಾನು ಫೋನ್ ಮಾಡೋದು, ಏನು ಮಾಡೋದು ಈ ಥರ ಆಗ್ತಾಯಿದೆ ಅಂತ. ಆಮೇಲೆ ಅವರು ನಮಗೆ ಒಂಥರ ಧೈರ್ಯ ಹೇಳ್ತಾರೆ, ಸಪ್ಪ ಇದ್ದಾರೆ, ನಿಮಗೆ ಬಿಡುಗಡೆ ಕೊಡ್ತಾರೆ ಅಂತ. ಎಲ್ಲ ಮಗು ನೋಡ್ಬಿಟ್ರೆ ವಯಸ್ಸುವಲ್ಲಿಟ್ಟಿದ್ರು, ಮೂಗಲ್ಲಿ ಹಾಕಿದ್ರು, ಬಾಯಲ್ಲಿ ಹಾಕಿದ್ರು, ಉಳಿಯೋದೇ ಇಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲಲ್ಲಿ. ನಮಗೆ ತುಂಬಾ ಭಯ ಆಗ್ಬಿಡ್ತು. ಇನ್ನು 2 ತಿಂಗಳು ಆಗ್ಬಿಟ್ಟಿದೆ ಮಗುಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಲಾಸ್ಟಿಗೆ ಅಲ್ಲಿ ವಾಣಿ ವಿಲಾಸದಲ್ಲಿ ಅಡ್ಮಿಟ್ ಮಾಡಿದು. ಎಲ್ಲ ಮಕ್ಕಳು ವಯಸ್ಸುವಲ್ಲಿದ್ದು, ಆದರೆ ಎಲ್ಲ ಪ್ರೇಯರ್ ಮಾಡಿಸಿ ಆದಮೇಲೆ ಮಗು 5ನೇ ದಿನಕ್ಕೆ ಬಿಡುಗಡೆ ಕೊಟ್ಟು ದೇವರು ಗುಣಪಡಿಸೋದಕ್ಕಾಗ್ತಿದೆ. ನಮಗೆ